ಇದ್ದೀನಿ. ಯಾರು ಬೇಕಾದರೂ ಯಾವಾಗ ಬೇಕಾದರೂ ನೋಡ್ಕೋಬಹುದು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಸೊ ನಾವು ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಭೂತಾಯಿಗೆ ನಮಸ್ಕಾರ ಮಾಡಬೇಕು. ನಮ್ಮನ್ನು ಹೆತ್ತು ಹೊತ್ತು ಸಲಹಿದ ಭೂತಾಯಿ ಹತ್ರ ಪರ್ಮಿಷನ್ ತಗೊಂಡು ನಾವು ಮಾಡಬೇಕು. ಓಕೆ, ಸೊ ಇದನ್ನು ಲೂಸನಿಂಗ್ ಎಕ್ಸರ್ಸೈಸ್, ಶಿಥಿಲೀಕರಣ ವ್ಯಾಯಾಮ ಅಂತ ಹೇಳ್ತೀವಿ. ನಾವು ಸೂರ್ಯ ನಮಸ್ಕಾರ ಅಥವಾ ಆಸನ ಮಾಡೋಕ್ಕೆ ಮೊದಲು ನಮ್ಮ ದೇಹನ ಸಡ್ಲ ಮಾಡ್ಕೋಬೇಕು. ಅದು ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಮ ದೇಹ ರಿಜಿಡ್ ಆಗಿರುತ್ತೆ, ಅದಕ್ಕೋಸ್ಕರ. ಮತ್ತು ಅದು ತಮೋಗುಣದಲ್ಲಿರುತ್ತೆ. ಮತ್ತು ನಾವು ಅದನ್ನು ರಜೋಗುಣಕ್ಕೆ ತೊಗೊಂಬಂದು ಯೋಗಾಸನ ಎಲ್ಲ ಮಾಡಿ ಸತ್ವಗುಣ ಆಗಿ ಸತ್ವಗುಣದಿಂದ ಗುಣಾತೀತರಾಗಬೇಕು. ಓಕೆ, ನಿಮಗೆ ಪೂರ್ತಿ ಕಾಣ್ತಾ ಇದ್ದೀನಾ ಸುಧಾಕರ್ ಅವರೇ? ಪೂರ್ತಿ ಕಾಣಿಸ್ತಾ ಇದ್ದೀರಾ? ಪಾದದಿಂದ ಮೇಲ್ವರೆಗೂ ತಲೆವರೆಗೂ. ಹಿಂದೆ ಹೋದಾಗ ಕಳಿಸುತ್ತೆ, ಹಿಂದೆ ಹೋದಾಗ ಕಾಣಿಸುತ್ತೆ. ಇವಾಗ ಕಾಣುತ್ತೆ. ಓಕೆ, ಫೈನ್. ಸೊ ಇಲ್ಲಿ ನೀವು ಮಾಡಿದ್ದನ್ನೇ ನಾನು ಮಾಡೋದು. ಬ್ರೀತಿಂಗ್, ಬ್ರೀತಿಂಗ್, ನಾವು ಜನರಲ್ ಆಗಿ ಒಂದು 3 ಸಲ ಹೀಗೆಲ್ಲ ಮಾಡ್ತೀವಿ. ಮತ್ತೆ ನೀವು ತೋರಿಸಿದ್ದು ಇದು ಹಿಂಡಿ ಕುಟ್ಟೋದು. ಹಿಂದೆಗಡೆ ಕೈ ಕಟ್ಕೊಂಡಾಗ ಗ್ರಿಪ್ ಸಿಗುತ್ತೆ. ಮತ್ತೆ ಈ ಕಾಲು ಮಡಚಬಾರ್ದು, ಇದು ಮಡಚಬಾರ್ದು, ಇದು ನೇರವಾಗಿರ್ಬೇಕು. ಹೀಗಾದ್ಮೇಲೆ ಒಂದು ನಿಮಿಷ ನೆಕ್ಸ್ಟ್ ಮಂಡಿಗೆ. ನೀವೆಲ್ಲ ಮಾಡಿದ್ರಿ, ಇದನ್ನೇ ಮಾಡೋದು ಹೀಗೆ ಮತ್ತೆ ಹೀಗೆ ಕ್ಲಾಕ್ ವೈಸ್. ನಾನೆಲ್ಲ 3 ಸಲ ತೋರಿಸ್ತೀನಿ, ನಿಮ್ಮ ಟೈಮ್ ನೋಡಿಕೊಂಡು ಮಾಡಿಕೊಳ್ಳಿ. ಮತ್ತೆ ಕಾಲು ಸ್ವಲ್ಪ ದೂರ ಇಟ್ಕೊಂಡು ಹೀಗೆ. ಇದು 3 ಸಲ. ಓಕೆ, ಇಲ್ಲಿ ಹಿಪ್ ಜಾಯಿಂಟ್ ಇಲ್ಲಿ ಬಂದ್ವಿ. ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್, ಪ್ರದಕ್ಷಿಣೆ ಅಪ್ರದಕ್ಷಿಣೆ. ಸುಧಾಕರ್ ಅವರು, ನೀವು ಇಲ್ಲಿವರೆಗೂ ಮಾಡಿದ್ರಿ. ಈಗ ನೀವು ಬಿಟ್ಟಿ ಅಂತಂದ್ರೆ ಈ ಕತ್ತಿಂದ ಈ ಪೋರ್ಷನ್ ನೀವು ಅದನ್ನು ಮಾಡಲೇ ಇಲ್ಲ. ಈಗ ಅದನ್ನು ತೋರಿಸ್ತೀನಿ ನಾನು. ಇಲ್ಲಿವರೆಗೂ ಕರೆಕ್ಟ್ ಆಂಕಲ್ ಜಾಯಿಂಟ್ ಆಯ್ತು, ಆಂಕಲ್ ಜಾಯಿಂಟ್ ಆಯ್ತು, ನೀ ಜಾಯಿಂಟ್ ಆಯ್ತು, ಹಿಪ್ ಜಾಯಿಂಟ್ ಆಯ್ತು. ಈಗ ಇಂಪಾರ್ಟೆಂಟು ಇದು, ಈಗ ನಿಂತ್ಕೊಂಡು ಓಕೆ, ಇದು ಮಾಡಬೇಕು. ಇಲ್ಲಿ ಇದು ಒಂದು ಮಾಡಿದ ತಕ್ಷಣ ಉಸಿರಾಟ ಜೋರಾಗಿರುತ್ತೆ, ಹಾರ್ಟ್ ಬೀಟು ಎಲ್ಲ. ಸೊ ಇವೆಲ್ಲ ಸ್ವಲ್ಪ ಏರೋಬಿಕ್ ಎಕ್ಸರ್ಸೈಸ್ ಇದ್ದಂಗಿರುತ್ತೆ. ಈ ಉಸಿರಾಟ ಜೋರಾಗಿರೋದ್ರಿಂದ ಆ ಸಮಯದಲ್ಲಿ ರೆಸ್ಟು ಬೇಕು. ಆ ಸಮಯದಲ್ಲಿ ಮಾಡಬೇಕು, ವೇಸ್ಟ್ ಮಾಡಬಾರ್ದು. ಮೇಕೆ ನಾನು ಈ ಬೆನ್ನಿಗೆ ಹೇಗೆ ಮಾಡಿದ್ನೋ ಹಾಗೆ
ನಿಂತ್ಕೊಂಡು ಕೂತ್ಕೊಂಡು ನಿಮ್ಮ ಕಂಫರ್ಟ್. ಓಕೆ, ಇದು ಮಾಡಿದೆ. ನೆಕ್ಸ್ಟ್ ಹೀಗೆ ಹೀಗೆ ಅದು ಮಾಡಿದ ತಕ್ಷಣ ಈಗ ಅದೇ ಥರ ನೇರವಾಗಿ ನೀವು ಕೂತ್ಕೊಂಡ್ರೆ ನೇರವಾಗಿ ಕೂತ್ಕೋಬೇಕು, ಹಿಂಗೆ ಕೂತ್ಕೋಬಾರ್ದು. ಇದು ರಾಂಗ್ ಪಾಸ್ಚರ್ ಆಗುತ್ತೆ, ಬೆನ್ನೋವೆಲ್ಲ ಬರುತ್ತೆ. ಯಾವಾಗಲೂ ಕೂತ್ಕೊಂಡ್ರೆ ಹಿಂಗೆ ಕೂತ್ಕೋಬೇಕು. ಈಗ ಇದರಲ್ಲಿ ನೆಕ್ ಎಕ್ಸರ್ಸೈಸ್ ನಾನು ಹೇಗೆ ಮಾಡಿದ್ನೋ ಅಲ್ಲಿ ಅದೇ ಥರ ಇಲ್ಲಿ ಮಾಡುವಾಗ ಕತ್ತು ಮಾತ್ರ ಮೂವ್ ಆಗಬೇಕು, ದೇಹ ಯಾವುದೂ ಮೂವ್ ಆಗಬಾರ್ದು. ಇದು ಸ್ವಲ್ಪ ನೋಡ್ಕೋಬೇಕು, ಇದು ಕನ್ನಡಿ ಮುಂದೆ ಮಾಡ್ಕೋಬೇಕು. ಆವಾಗ ನಮ್ಮ ಮಿಸ್ಟೇಕ್ಸ್ ನಮಗೆ ಗೊತ್ತಾಗುತ್ತೆ. ಎಲ್ಲವೂ ಕನ್ನಡಿ ಮುಂದೆ ಮಾಡಿದ್ರೆ ನಾವು ಮಾಡೋ ಮಿಸ್ಟೇಕ್ ನಮಗೆ ಗೊತ್ತಾಗುತ್ತೆ. ಇದನ್ನು ಸೈಡ್ ಬೆಂಡಿಂಗ್ ಅಂತೀವಿ. ನೆಕ್ಸ್ಟ್ ಇನ್ನೊಂದಿದೆ, ಇದೇ ನೀವು ನೋಡಬೇಕಾಗಿರೋದು. ನೋಡೋದಕ್ಕೋಸ್ಕರ ನಿಮಗೆ ಗೊತ್ತಾಗಲಿ ಅಂತ ಹೇಗೆ ಮಾಡ್ತೀವಿ. ಕೈ ಈ ಲೆವೆಲ್ನಲ್ಲೇ ಇರಬೇಕು, ಹಿಂಗೆ ಬರಬಾರ್ದು. ಕೈ ಸ್ಟ್ರೈಟ್ ಪ್ಯಾರಲಲ್ ಟು ದಿ ಗ್ರೌಂಡ್, ಈ ಲೆವೆಲ್ನಲ್ಲೇ ಹೋಗ್ಬೇಕು. ಇಲ್ಲಿ ಈ ಸೊಂಟ ಭಾಗ ಪೂರ್ತಿ ತಿರುಗಬೇಕು, ಕತ್ತು ತಿರುಗಬೇಕು, ಕಣ್ಣು ತಿರುಗಬೇಕು. ಹಾಗೆ ಇಲ್ಲಿ ಒಂದು ಮಿಸ್ಟೇಕ್ ಏನು ಮಾಡ್ತೀವಿ ಅಂತಂದರೆ, ನೀವು ಪಾದ ನೋಡ್ಕೋಬೇಕು. ಇಲ್ಲಿ ಪಾದ ಇಂಪಾರ್ಟೆಂಟು. ತೋರಿಸಿ, ಪಾದ ನೋಡ್ಕೊಳ್ಳಿ. ತಪ್ಪು ಹೇಗೆ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ಇದ್ರೆ ಹೀಗೆ ತಿರುಗಬೇಕು. ನಾವು ನೋಡಿ, ನನ್ನ ಪಾದ ಫಿಕ್ಸ್ ಆಗಿರುತ್ತೆ, ದಟ್ಸ್ ಇಂಪಾರ್ಟೆಂಟ್. ಹಿಂಗೆ ನಾನು ಎಷ್ಟೇ ತಿರುಗಿ ಪಾದ ಫಿಕ್ಸ್ ಆಗಿದೆ. ತಪ್ಪು ಮಾಡೋದು ಹೇಗೆ ಅಂತಂದರೆ, ನಾವು ಹಿಂಗೆ ತಿರುಗೋವಾಗ ಕಾಲು ಹಿಂಗೆ ಎತ್ಬಿಡ್ತೀವಿ, ಅವಾಗ ಜಾಸ್ತಿ ತಿರುಗ್ಬೋದು. ಬಟ್ ನಮ್ಮ ಇಂಟೆನ್ಷನ್ ಅದಲ್ಲ. ಇದು ತಪ್ಪು, ರಾಂಗ್. ಇದು ಮಾಡಬಾರ್ದು. ಮತ್ತು ಹೇಗೆ ಮಾಡಬೇಕು? ಕಾಲು ಫಿಕ್ಸ್ ಆಗಿರಬೇಕು, ಕಿಂಚಿತ್ ಅಲ್ಲಾಡಿಸ್ಬಾರ್ದು. ಇಲ್ಲಿ ಸೊಂಟದಿಂದ ಇಲ್ಲಿವರೆಗೂ ಪೂರ್ತಿ ತಲೆ ಇಷ್ಟು ತಿರುಗಿಸ್ಬೇಕು. ನನ್ನ ಪಾದ ನೋಡ್ಕೊಂಡಿದ್ದೀನಿ. ಓಕೆ, ಸೊ ಇದಾಗಿದ ತಕ್ಷಣ ನೇರವಾಗಿ ಕೂತ್ಕೊಂಡು ಚೇರ್ ಮೇಲೋ ಅಥವಾ ನಿಂತ್ಕೊಂಡೇನೋ ಮಾಡ್ಬೋದು ನೆಕ್ ಎಕ್ಸರ್ಸೈಸ್. ಇದು ತಿರುಗಿಸ್ಬಾರ್ದು, ಇದು ಫಿಕ್ಸ್ ಆಗಿರಬೇಕು. ಏನು ಎಕ್ಸರ್ಸೈಸ್ ಮಾಡ್ತೀವೋ ಅದು ಮಾತ್ರ ಆ್ಯಕ್ಷನ್ನಲ್ಲಿ ಇರಬೇಕು. ಹಾಗೆ ಕಣ್ಣು ನೋಡಬೇಕು, ಸೈಡ್ಗೆ ಎಲ್ಲಿ ಎಷ್ಟು ಹೋಗುತ್ತೋ ಕಣ್ಣು ಅಷ್ಟೇ ನೋಡು. ಸೊ ಇಷ್ಟ ಆಯ್ತಲ್ವಾ? ಈಗ ನೆಕ್ಸ್ಟ್ ನಮಗಿರೋದು ಶೋಲ್ಡರ್ಸ್. ಈ ಶೋಲ್ಡರ್ಸ್ಗೆ ಹೀಗೆ ಇಟ್ಕೊಂಡು ಮಾಡ್ತೀವಿ. ಇದು ಶೋಲ್ಡರ್ಸ್ಗೆ. ಇಲ್ಲಿ ಕೈ ಇಟ್ಕೋಬೇಕು, ದೊಡ್ಡ ಸುತ್ತಳತೆ ಬರಬೇಕು. ಹಾಗೆ ರಿವರ್ಸ್. ಮೊದಲು ಮಾಡೋವಾಗ ನಮಗೆ ಹಿಂಗೋಗುತ್ತೆ, ಇಷ್ಟೇ ಬರೋದು. ನಿಮ್ಗೆ ಅಭ್ಯಾಸ ಆದರೆ ಪೂರ್ತಿ ಮೇಲಕ್ಕೆ ಹೋಗಬೇಕು. ಅಭ್ಯಾಸ ಹಾಗೆ ನೀವು ಮಾಡ್ತಾನೂ ಬರ್ಬೋದು ಬೇಕಾದರೆ. ಬಟ್ ನೋಡ್ಕೊಳ್ಳಿ, ಫಸ್ಟ್ ಚೆನ್ನಾಗಿ ನೋಡ್ಕೊಳ್ಳಿ.
ಆಮೇಲೆ ಮಾಡ್ಬೋದು. ಹೀಗೆ ಸ್ವಲ್ಪ ಕಷ್ಟ ಇರುತ್ತೆ. ಇದು ಒಂದು. ಎರಡನೇದು ಶೋಲ್ಡರ್ಸ್ಗೆ ಇನ್ನೊಂದು ಎಕ್ಸರ್ಸೈಸ್ ಇದೆ, ನೀವು ಮಾಡಿದ್ರಿ ಸುಧಾಕರ್ ಅವರು, ಇದು ನೋಡ್ಕೊಳ್ಳಿ. ನಿಂತ್ಕೊಂಡು ಮಾಡಿದ್ರೆ ಬೆಟ್ರ್ ಇದಕ್ಕೆ. Clockwise. Anti-clockwise. ಬರೀ ಇದು ಒಂದು 6 ಸಲ 10 ಸಲ ಮಾಡಿದ್ರೆ ಸಾಕು. ನೀವು ಉಸಿರಾಟ ನೋಡಿ ಎಷ್ಟು ಜೋರಾಗುತ್ತೆ. ಈಗ ನಮಗೆ 60 ವರ್ಷ ಆದಮೇಲೆ ಹಂಚ್ ಬ್ಯಾಕ್ ಬರುತ್ತೆ. ಅಂದರೆ ಹಂಚ್ ಬ್ಯಾಕ್, ಗೂನ್ ಬೆನ್ನು ಹಿಂಗಾಗುತ್ತೆ. ಇದು ಆಗದೆ ಇರೋದಕ್ಕೆ ಯಾವಾಗಲೂ ನೇರವಾಗಿ ಕುತ್ಕೋಬೇಕು. ಇನ್ನೊಂದು ಎಕ್ಸರ್ಸೈಸ್ ತೋರಿಸ್ತೀನಿ, ಅದಾಗೋದಿಲ್ಲ, ವಯಸ್ಸಾದ್ಮೇಲೂ ಆಗಲ್ಲ. ಇದು ಹಂಚ್ ಬ್ಯಾಕ್ಗೆ ನೀವು ಮಾಡಿದ್ರಿ ಇವರು ಸುಧಾಕರ್ ಅವರು. ಹೀಗೆ ಇದು ಒಂದ್ಸರಿ ಹೀಗೆ ಬಲಗೈ ಕೆಳಗೆ ಹೋಗ್ಬೇಕು, ಇನ್ನೊಂದ್ಸರಿ ಮೇಲೆ ಹೋಗ್ಬೇಕು. ಒಂದ್ಸರಿ ಕೆಳಗೆ, ಒಂದ್ಸರಿ ಮೇಲೆ. ಬಟ್ ಇದನ್ನ ಸ್ವಲ್ಪ ಫೋರ್ಸ್ ಆಗಿ ಮಾಡಬೇಕು. ಓಕೆ, ಈಗ ಇನ್ನೊಂದಿದೆ ಇದರಲ್ಲಿ. ಇದು ಓಕೆ. ಈಗ ನೋಡಿ, ಪಾದದ ಬೆರಳುಗಳಿಗಾಯ್ತು, ಟೋಸ್ಗಾಯ್ತು, ಹಿಂಡಿಗಾಯ್ತು, ಹೀಲ್ಸ್ಗಾಯ್ತು, ಮುಂದೆ ಆಯಿತು, ಹಿಂದೆ ಆಯಿತು. ಅದಾದಮೇಲೆ ನೀಸ್ಗಾಯ್ತು, ಹಿಪ್ ಜಾಯಿಂಟ್ಗಾಯ್ತು. ಅದಾದಮೇಲೆ ಈ ಪೋರ್ಷನ್ಗಾಯ್ತು. ಇದು ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್, ಸೈಡ್, ಆಮೇಲೆ ಟ್ವಿಸ್ಟ್. ಇದಾದಮೇಲೆ ಶೋಲ್ಡರ್ಸ್ಗಾಯ್ತು. ಈಗ ಎಲ್ಬೋಸ್ಗಾಗಬೇಕು. ಎಲ್ಬೋಸ್ಗೆ ಏನು ಮಾಡಬೇಕು? ನೇರವಾಗಿ ಇಟ್ಕೋಬೇಕು. ನೀವು ಮಾಡಿದ್ರಿ ಸುಧಾಕರ್ ಅವರೇ, ಕೈ ನೇರವಾಗಿರ್ಬೇಕು. ನಾವು ಹೀಗೆ ಮಾಡಬಾರ್ದು. ಹೀಗೆ ಮಾಡಿದ್ರೆ ಇದು ಶೋಲ್ಡರ್ಸ್ ಕಷ್ಟ, ಎರಡಕ್ಕೂ ಆಗುತ್ತೆ. ಇವಾಗ ಶೋಲ್ಡರ್ಸ್ಗೂ ಆಗಬೇಕು, ನಿಮ್ಗೆ ಶೋಲ್ಡರ್ಸ್ಗೂ ಆಗಬೇಕು, ಎಲ್ಬೋಗೂ ಆಗಬೇಕು. ಅವಾಗ ಏನು ಮಾಡಬೇಕು? ಕೈ ಹೀಗೆ ಇಟ್ಕೊಂಡಿರ್ಬೇಕು. ಹೀಗೆ ಇಟ್ಕೊಂಡು ಇದು ನೇರ ಇರಬೇಕು, ಪ್ಯಾರಲಲ್ ಟು ದಿ ಗ್ರೌಂಡ್. ಹೀಗೆ ಹೋಗ್ಬೇಕು. ನೀವೇನು ಮಾಡ್ತಾ ಇದ್ರಿ ಅಂದರೆ ಹೀಗೆ ಮಾಡ್ತಾ ಇದ್ರಿ, ಸ್ವಲ್ಪ ನಿಮ್ಗೆ ಆದರೆ ಹೀಗೆ ಮಾಡಿ. ಹೀಗೆ ಗುಡ್. ನೀವು ಕರೆಕ್ಟಾಗಿ ಮಾಡಿದ್ರಿ. ಈ ಕೈಗಳನ್ನ ಮುಚ್ಕೋಬೇಕು, ಹೊರಗಡೆ ಬಂದಾಗ ತೆಗಿಬೇಕು. ಹೀಗೆ ಇದಾದಮೇಲೆ ಫಾರ್ ರಿಸ್ಟ್ ಹೀಗೆ ಆದಿಮುದ್ರೆ ಅಂತ ಹೇಳ್ತೀವಿ. ಹೆಬ್ಬೆಟ್ಟು ಮುಚ್ಕೊಂಡ್ರೆ ಆದಿಮುದ್ರೆ. ಇದನ್ನು ಕೆಳಗೆ ಮೇಲೆ ಹೀಗೆ. ಸೊ ಇದನ್ನು ಹೀಗೆ ಮಾಡ್ತೀವಿ, ನೋಡ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಇದನ್ನು ಆದಿಮುದ್ರೆ, ಹೆಬ್ಬೆಟ್ಟು ಮುಚ್ಕೊಂಡು ಬೇರೆ ಬೆರಳುಗಳಲ್ಲಿ ಮುಚ್ಕೋಬೇಕು. ಕೈ ನೇರ ಇರಬೇಕು. ಕೈ ನೋಡಿ ನೇರ ಇರಬೇಕು. ಕೈ ಹಿಂಗೆ ಇಟ್ಕೋಬಾರ್ದು, ಕೈ ನೇರ ಇರಬೇಕು. ಬರೀ ರಿಸ್ಟ್ ಮೂಮೆಂಟ್. ಆದಷ್ಟು ಕೆಳಗೆ, ಆದಷ್ಟು ಮೇಲೆ. ಆಮೇಲೆ ಏನು ಮಾಡಬೇಕು? ಇವೆರಡನ್ನೂ ಸೇರಿಸ್ಕೊಂಡು ರೊಟೇಷನ್. ಕೈ ನೇರ ಇರಬೇಕು, ಕೈ ಹಿಂಗೆ ತೊಗೊಂಬರ್ಬಾರ್ದು, ಹಿಂಗೆ ಇಟ್ಕೊಂಡು ಮಾಡಬಾರ್ದು, ನೇರ ಇರಬೇಕು. ಸೊ ಈಗ ನೀವು ಕೈಗಳನ್ನ ಹೀಗೆ ಇಟ್ಕೊಂಡು ರೊಟೇಷನ್. ಸಪೋರ್ಟ್ ಇಟ್ಕೊಂಡ್ರೆ ಈಸಿ, ಹಾಗೆ ಮಾಡೋಕ್ಕಾದರೆ ಮಾಡಿ. ಹೀಗೆ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ನಾವೇನು ಮಾಡ್ತೀವಿ? ಕೈ ಸಪೋರ್ಟ್ ಇಟ್ಕೊಂಡಾಗ ಗ್ರಿಪ್ ಸಿಗುತ್ತೆ ಒಂದಕ್ಕೊಂದು, ಆವಾಗ ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರತಿಯೊಂದು ಬೆರಳಿಗೂ ವ್ಯಾಯಾಮ ಆಗಬೇಕು. ನೆಟ್ಗೆ ತೆಗೆಯೋದು ಅಂತೀವಿ ನೋಡ್ರಿ. ಹೀಗೆ ಇವೆಲ್ಲ ನೆಟ್ಗೆ ತೆಗೆದು ಆಮೇಲೆ ಈ ಕೈಗಳನ್ನ ಹೀಗೆ ಮಾಡಬೇಕು. ಕರೆಕ್ಟ್ ಸುಧಾಕರ್, ನೀವೆಲ್ಲ ಮಾಡಿದ್ರಿ. ಹೀಗೆಲ್ಲ ಮಾಡಿ
ಕೊನೆಗೆ ನೆಕ್ಸ್ಟ್ ಇಲ್ಲೆಲ್ಲ ಆಯ್ತು. ಇವಾಗ ಎಲ್ಬೋಸ್ ಆಯಿತು, ರಿಸ್ಟ್ ಜಾಯಿಂಟ್ ಆಯಿತು, ಕೈ ಬೆರಳುಗಳಿಗಾಯಿತು, ಕಾಲು ಬೆರಳುಗಳಿಗಾಯಿತು. ಈ ಕೊನೆಗೆ ಮಿಕ್ಕಿರೋದು ತಲೆ ಮಾಡಬೇಕು. ಈ ನೆಕ್ ಎಕ್ಸರ್ಸೈಸು ನೀವು ನಿಂತ್ಕೊಂಡೇ ಮಾಡೋದೆಲ್ಲನೂ ನಿಮ್ಗೆ ಚೆನ್ನಾಗಿ ಕಾಣಲಿ ಅಂತ ನಾನು ಕೂತ್ಕೊಂಡು ಮಾಡ್ತಾಯಿದ್ದೀನಿ. ಇದು ನಿಂತ್ಕೊಂಡೆ ತಲೆ ಮಾತ್ರ, ಇದು ಮಿರರ್ ಮುಂದೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಸೊ ಮತ್ತೆ ಇದಕ್ಕಿರೋದೇ 4 ಎಕ್ಸರ್ಸೈಸು. ಬ್ಯಾಕ್ವರ್ಡ್, ಫಾರ್ವರ್ಡ್, ಆಮೇಲೆ ಸೈಡ್ ಬೆಂಡಿಂಗ್. ನಾವು ಬೆನ್ಮೂಳೆಗೆ ಹೇಗೆ ಮಾಡಿದ್ವೋ ಅಷ್ಟೇ. ನೆಕ್ಸ್ಟ್ ರೊಟೇಷನ್ ಅಲ್ಲ, ಸೈಡ್, ರೈಟ್ ಆ್ಯಂಡ್ ಲೆಫ್ಟ್, ಆಮೇಲೆ ರೊಟೇಷನ್. ಇದು ಒಂದೊಂದೇ ತೋರಿಸ್ತೇನೆ. ಫಸ್ಟ್ ಎತ್ಕೊಂತಾನೆ ನೇರವಾಗಿ ಕೂತ್ಕೋಬೇಕು. ಇಲ್ಲಿ ನಿಮ್ಮ ದೇಹ ಎಲ್ಲ ಪೂರ್ತಿ ಸ್ಥಿರವಾಗಿರಬೇಕು, ತಲೆ ಮಾತ್ರ ಮೂಮೆಂಟ್ ಇರಬೇಕು, ಇಂಪಾರ್ಟೆಂಟ್. ನೋಡಿ ಹೀಗೆ ಆದಷ್ಟು ಮೇಲೆ ಆಕಾಶ, ಕೆಳಗಡೆ ನೋಡಿದಾಗ ಭೂಮಿ ನೋಡಬೇಕು. ಇದು ಗಲ್ಲ ನೆಲಕ್ಕೆ ಇದು ತಾಕಬೇಕಿಲ್ಲಿ ಚೆಸ್ಟ್ಗೆ. ನೆಕ್ಸ್ಟ್ ಇದು, ಆಮೇಲೆ ಹೀಗೆ. ಇಲ್ಲಿ ನಾವು ತಪ್ಪು ಮಾಡೋದು ಒಂದಿರುತ್ತೆ, ತೋರಿಸ್ತೀವಿ. ಇದು ಕರೆಕ್ಟ್ ಮೆಥಡ್. ಇದು ಹೀಗೆ ಮಾಡಬೇಕು ನೋಡಿ, ಇದು ಕರೆಕ್ಟ್. ಮಿರರ್ ಮುಂದೆ ನೀವು ಮಾಡಿದ್ರೆ ಅಭ್ಯಾಸ ಆಗುತ್ತೆ. ತಪ್ಪು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಕೆಲವ್ರು ಏನು ಮಾಡ್ತಾರೆ, ಹಿಂಗೆ ಕೂತ್ಕೊತಾರೆ. ಏನಾಗ್ತಾ ಇದೆ ಹೇಳ್ರಿ ಯಾರಾದರೂ. ತಪ್ಪು ಅಂದರೆ ಇದು ತಪ್ಪು. ಏನಾಗ್ತಾ ಇದೆ ಸುಧಾಕರ್ ಅವರು? ಬಾಡಿ ಬೆಂಡ್ ಮಾಡ್ತಾ ಇದ್ದೀರಾ. ಬರೀ ಹೆಡ್ ಮಾತ್ರ ಮಾಡ್ಬೇಕು, ಬಾಡಿ ಮಾಡ್ತಾ ಇದ್ರಿ. ಕರೆಕ್ಟ್. ನಾವು ಅದು ಎಕ್ಸರ್ಸೈಸ್ ಆಗ್ಬೋದು. ಅದಕ್ಕೆ ನಮ್ಮದು ಪರ್ಟಿಕ್ಯುಲರ್ ಇಂಟೆನ್ಷನ್ ಹೆಡ್ ಎಕ್ಸರ್ಸೈಸ್. ನಾವು ಯಾವುದನ್ನು ಮಾಡ್ತೀವೋ ಅದು ಮಾತ್ರ ವರ್ಕ್ ಆಗ್ತಾ ಇರಬೇಕು, ಮಿಕ್ಕಿರೋದು ಸ್ಥಿರವಾಗಿರಬೇಕು. ಇಂಪಾರ್ಟೆಂಟ್ ಯೋಗದಲ್ಲಿ. ಸೊ ಹಾಗೆ ತುಂಬ ಇಂಪಾರ್ಟೆಂಟ್ ಇದು. ನೋಡಿ, ನೇರವಾಗಿ ಕೂತ್ಕೊಂಡು ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡಿ. ನಮ್ಮದು ಮಿಸ್ಟೇಕ್ಸ್ ನಮಗೆ ಗೊತ್ತಾಗುತ್ತೆ. ಹೀಗಿದ್ದು ತಲೆ ನೇರವಾಗಿ ಇಟ್ಕೊಂಡು ಇದಾಗದೇ ಇಷ್ಟು, ಎಷ್ಟಾದರೆ ಅಷ್ಟು. ನಾವೇನು ಮಾಡ್ತೀವಿ, ಜಾಸ್ತಿ ಮಾಡಬೇಕು ಅಂತ ಹೇಳಿ ಹಿಂಗೆ ಮಾಡೋಕ್ಕೆ ಹೋಗ್ತೀವಿ, ಬಾಡಿ ಎಲ್ಲ ಬೆಂಡ್ ಆಗ್ತಾಯಿದೆ. ಅವಾಗ ಏನಾಗುತ್ತೆ ಅಂದರೆ ನಿಮ್ಮದು ಇಲ್ಲಿಗಿಂತ ಎಕ್ಸರ್ಸೈಸ್ ಇಲ್ಲೆಲ್ಲೋ ಆಗ್ತಾ ಇದೆ, ಯೂಸ್ ಇಲ್ಲ. ಹಾಗೆ. ಸೊ ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಲೆಫ್ಟ್ ಆ್ಯಂಡ್ ರೈಟ್. ಆದಷ್ಟು ಹಾಗೆ ನೀವು ಕತ್ತು ಅದರ ಜೊತೆಯಲ್ಲಿ ಕಣ್ಣು ತಿರುಗಿಸ್ಬೇಕು, ಕಣ್ಣಿಗೂ ಎಕ್ಸರ್ಸೈಸ್ ಆಗುತ್ತೆ. ಹೀಗೆ. ಓಕೆ. ನೆಕ್ಸ್ಟ್ ನೆಕ್ ರೊಟೇಷನ್. ನೇರವಾಗಿ ಕೂತ್ಕೊಂಡು ಇದು ತಲೆ ಚಕ್ರ ಬರುತ್ತೆ, ಹುಷಾರಾಗಿ ಮಾಡಬೇಕು. ತಲೆ ಚಕ್ರ ಬಂದರೆ ನಿಲ್ಲಿಸಿ ಕೂತ್ಕೊಂಡ್ಬಿಡಿ, ಮಲ್ಕೊಂಡ್ಬಿಡಿ. ಹೀಗೆ. ಎಷ್ಟಾದರೆ ಅಷ್ಟು ಹಿಂದಕ್ಕೆ, ಎಷ್ಟಾದರೆ ಅಷ್ಟು ಮುಂದೆ ಬಂದಾಗ ಈ ಚಿನ್ನು ಎದೆಗೆ ತಾಕಬೇಕು. ನಿಮ್ಗೆ ಎಷ್ಟಾದರೆ ಅಷ್ಟು, ಬಟ್ ಪರ್ಫೆಕ್ಟಾಗಿ ಮಾಡೋದು ಆಗದೆ ಇದ್ರೂ ತೊಂದರೆ ಇಲ್ಲ, ಎಷ್ಟಾದರೆ ಅಷ್ಟು. ಇದಾದಮೇಲೆ ಯೋಗದಲ್ಲಿ ಡ್ಯಾನ್ಸ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಈಗ ನೋಡ್ರಿ, ನೆಕ್ ಎಕ್ಸರ್ಸೈಸ್ಗೆ ಡ್ಯಾನ್ಸ್ ಎಲ್ಲ ಸೇರಿಸ್ಕೊಂಡ್ಬಿಡ್ತೀವಿ. ಇದಕ್ಕೆ ನವಿಲು ಕ್ರಿಯೆ ಅಂತ ಹೆಸರು ಹೇಳ್ತಾರೆ. ಇದು ಆಮೇಲೆ ಇವೆಲ್ಲ ಡ್ಯಾನ್ಸ್ನಲ್ಲಿರುತ್ತೆ. ಬಟ್ ಒಂದು ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ವಯಸ್ಸಾದ ಮೇಲೆ ಸ್ವಲ್ಪ ಹುಷಾರಾಗಿ ಈ 2 ಎಕ್ಸರ್ಸೈಸ್ಗಳು, ನೆಕ್ ಎಕ್ಸರ್ಸೈಸ್ ಹೇಳಿದ್ನಲ್ಲ, ಈ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಏನಾದರೂ ಇದ್ದರೆ ಸ್ಟಾರ್ಟಿಂಗ್ನಲ್ಲಿ ಮಾಡೋಕ್ಕೆ ಹೋಗಬೇಡಿ. ನಾವು ಕೊನೆ 2 ಎಕ್ಸರ್ಸೈಸ್ ತೋರಿಸಿದ್ನಲ್ಲ, ನವಿಲು ಕ್ರಿಯೆ ಮತ್ತು ಡ್ಯಾನ್ಸಿಂಗ್ 2, ಅವು ಮಾಡೋಕ್ಕೆ ಹೋಗಬೇಡಿ. ನಿಮ್ಗಾದರೆ ನಿಧಾನವಾಗಿ ಮಾಡಿ ಅಷ್ಟೆ. ಹೀಗೆ ಇದು ನವಿಲು ಕ್ರಿಯೆ ಅಂತ ಹೇಳಿದೆ. ಹೀಗೆ ನೋಡಿಕೊಂಡು ನಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು. ನಾನು ಮೊದಲು ಮಾಡಿದಷ್ಟೇ 25 ಮಾಡ್ತೀನಿ, 30 ಮಾಡ್ತೀನಿ, 50 ಮಾಡ್ತೀನಿ, ಹಾಗೇನು ಬೇಡ. ನಮ್ಮ ವಯಸ್ಸಾದಾಗೆಲ್ಲ ನಾವು ಒಟ್ಟಿನಲ್ಲಿ ನಮ್ಮದೆಲ್ಲ ಜಾಯಿಂಟ್ಸು ಮೂವ್ ಆಗಬೇಕು. ಇದು ಆರೋಗ್ಯ ತುಂಬ ಚೆನ್ನಾಗಿ, ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗಬೇಕು.
ಮಸಲ್ಸ್ಗೆ ಶಕ್ತಿ ಆಗುತ್ತೆ, ಎಲ್ಲ ರೆಸ್ಪಿರೇಟರಿ ಆರ್ಗನ್ಸ್ ಎಲ್ಲ ರಿಜ್ಯುನೇಟ್ ಆಗುತ್ತೆ, ಸಪಲ್ನೆಸ್ ಬರುತ್ತೆ, ಆಮೇಲೆ ಬೆಣ್ಣೆ ಥರ ಇರುತ್ತೆ ನಮ್ಮ ಜಾಯಿಂಟ್ಗಳೆಲ್ಲ ಹೀಗೆ. ಆದ್ದರಿಂದ ಇಷ್ಟು. ನೆಕ್ಸ್ಟ್ ಇದು ನೆಕ್ ಎಕ್ಸರ್ಸೈಸ್ ಆಯಿತು. ಈಗ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಐ ಎಕ್ಸರ್ಸೈಸ್. ಐ ಎಕ್ಸರ್ಸೈಸ್ ತುಂಬ ಮುಖ್ಯ. ಇದು ನೀವು ನೇರವಾಗಿ ಕೂತ್ಕೊಳ್ಳಿ ಅಥವಾ ನಿಂತ್ಕೊಳ್ಳಿ. ಈಗ ತಲೆನ ಫಿಕ್ಸ್ ಮಾಡಬೇಕು. ತಲೆ ಕಿಂಚಿತ್ ತಲ್ಲಾಡಬಾರ್ದು, ಬರೀ ಕಣ್ಣು. ಹೇಗೆ ಮಾಡಬೇಕದು ನಾನು ಗಮನಿಸಿ. ತಲೆ ನೇರವಾಗಿರುತ್ತೆ, ಬರೀ ಕಣ್ಣು. ಸುಧಾಕರ್ ಅವರೇ, ನಿಮ್ಮದು ಸ್ವಲ್ಪ ನೆಕ್ ಮೂಮೆಂಟ್, ಇದು ಕಣ್ಣು ಎಕ್ಸರ್ಸೈಸ್ ಮಾಡುವಾಗ ತಲೆ ಮೂಮೆಂಟ್ ಸ್ವಲ್ಪ ಇತ್ತು. ಇದನ್ನು ಕನ್ನಡಿ ಮುಂದೆ ನೀವು ಮಾಡಿ, ನಮಗೆ ಗೊತ್ತಾಗುತ್ತೆ. ಇವೆಲ್ಲ ಕನ್ನಡಿ ಮುಂದೆ ಮಾಡಿಕೊಂಡು ಮಾಡಬೇಕು. ಆದಷ್ಟು ಮೇಲೆ, ಆದಷ್ಟು ಕೆಳಗೆ. ಬಟ್ ನಮ್ಮ ತಲೆ ನೋಡಿ ಕಿಂಚಿತ್ ತಲ್ಲಾಡೋದಿಲ್ಲ. ಹಾಗೆ ಇದು ಅಭ್ಯಾಸದ ಮೇಲೆ ಹೋಗುತ್ತೆ. ನೆಕ್ಸ್ಟ್ ರೈಟ್ ಆ್ಯಂಡ್ ಲೆಫ್ಟ್. ಎಷ್ಟಾದರೆ ಅಷ್ಟು, ಆದಷ್ಟು ರೈಟ್ ಆ್ಯಂಡ್ ಲೆಫ್ಟ್. ಇದಕ್ಕಿರೋದೇ 4. ಇನ್ನೊಂದಿದೆ ಓಬ್ಲಿಕ್ ಅಂತ ಹೇಳ್ತೀವಿ, ಕೆಳಗಿಂದ ಈ ಕಡೆಗೆ ಓಬ್ಲಿಕ್. ಹೀಗೆ ನನ್ನ ಎಡಗಡೆಯಿಂದ ಮೇಲ್ಗಡೆಗೆ ಹಿಂಗೆ ಹೋಗಬೇಕು, ಓಬ್ಲಿಕ್ ಅಂತೀವಿ. ಹೀಗೆ ನೋಡಿ. ಅದೇ ರೀತಿ ಈ ಕಡೆ ಇದು ಓಬ್ಲಿಕ್, ಅಪ್ ಆ್ಯಂಡ್ ಡೌನ್, ರೈಟ್ ಆ್ಯಂಡ್ ಲೆಫ್ಟ್, ಓಬ್ಲಿಕ್. ಅದಾದಮೇಲೆ ಇದರಲ್ಲೂ ಕೂಡ ನೆಕ್ ರೊಟೇಷನ್ ಥರ ಇರುತ್ತೆ. ತಲೆ ಫಿಕ್ಸ್ ಮಾಡಬೇಕು. ಈಗ ನೋಡಿರಿ, ಕೆಳಗೆ ನೋಡ್ತಾ ಇದ್ದೀನಿ, ಲೆಫ್ಟ್ ನೋಡ್ತಾ ಇದ್ದೀನಿ, ಮೇಲೆ, ರೈಟ್, ಡೌನ್, ಲೆಫ್ಟ್, ಅಪ್, ರೈಟ್, ಡೌನ್, ಲೆಫ್ಟ್, ಅಪ್, ರೈಟ್, ಡೌನ್. ಈಗ ರಿವರ್ಸ್. ಡೌನ್ ನೋಡ್ತಾ ಇದ್ದೀನಲ್ಲ, ರೈಟ್, ಅಪ್, ಲೆಫ್ಟ್, ಡೌನ್, ರೈಟ್, ಅಪ್, ಲೆಫ್ಟ್, ಡೌನ್, ರೈಟ್, ಅಪ್, ಲೆಫ್ಟ್, ಡೌನ್. ಇದಾಗಿದ್ದ ತಕ್ಷಣ ಕಣ್ಣು ಮುಚ್ಕೋಬೇಕು, ಕೈಗಳನ್ನ ಚೆನ್ನಾಗಿ ಉಜ್ಜಬೇಕು, ಶಾಖ ಬರಬೇಕು. ಬಂದಿದ್ದ ತಕ್ಷಣ ಕೈಗಳನ್ನ ಕಪ್ ಶೇಪ್ ಮಾಡಿ ನಿಮ್ಮ ಕಣ್ಣಿನ ಗುಡ್ಡೆಗಳ ಮೇಲೆ ಇಟ್ಕೊಳ್ಳಿ. ಸ್ಮೂತಾಗಿ ಇಟ್ಕೋಬೇಕು, ನೀವು ಪ್ರೆಸ್ ಮಾಡೋದೇನಿಲ್ಲ. ಇದು ಕಪ್ ಶೇಪ್ ಇರುತ್ತೆ. ನಿಮ್ಮ ಕಣ್ಣು ಆ ಕಪ್ಪಿನ ಒಳಗಡೆ ಇರುತ್ತೆ. ಇಲ್ಲಿ ಇಟ್ಕೊಂಡು ದೀರ್ಘವಾದ ಉಸಿರಾಡಬೇಕು. ಇದಕ್ಕೆ ಹಾಟ್ ಫರ್ಮೆಂಟೇಷನ್ ಅಂತೀವಿ. ಕಣ್ಣುಗಳಿಗೆ ಸೂತನಿಂಗ್, ರೆಸ್ಟ್ ಸಿಗುತ್ತೆ ಹಾಗೆ. ಸೊ ಈ ಯೋಗದಲ್ಲಿ ಕಂಟ್ರಾಕ್ಷನ್ ಫಾಲೋಡ್ ಬೈ ರಿಲ್ಯಾಕ್ಸೇಷನ್, ವರ್ಕ್, ರೆಸ್ಟ್, ಹಾಗೆ ನಾವು ಮಾಡ್ತಾ ಹೋಗ್ತೀವಿ. ಕಣ್ಣಿಗೆ ಎಕ್ಸರ್ಸೈಸ್ ಕೊಟ್ಟ ಮೇಲೆ ಅದು ರಿಲ್ಯಾಕ್ಸ್ ಮಾಡಬೇಕು ಹಾಗೆ. ಸೊ ಅಲ್ಲಿಗೆ ಇಷ್ಟು ಮುಗೀತು. ಇದು ಪಾದದಿಂದ ಹಿಡಿದು ತಲೆವರೆಗೂ ಎಲ್ಲ ಲೂಸನಿಂಗ್ ಆಯಿತು. ಇದನ್ನೇ ನೀವು ದಿನಕ್ಕೆ ಅರ್ಧ ಗಂಟೆ ಮಾಡಿದ್ರೂ ಸಾಕು, ಆಗುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಎಕ್ಸರ್ಸೈಸು ನೀವು ಸುಧಾಕರ್ ತೋರಿಸಿದ್ರು, ಕರೆಕ್ಟ್. ಅದು ಅಕ್ಯುಪ್ರೆಷರ್. ನಾನಿವಾಗ ಮಾಡ್ತೀನಿ, ನೋಡ್ಕೊಳ್ರಿ. ಅದು ನಿಂತ್ಕೊಂಡೇ ಮಾಡಿ. ಮುಂದೆ ಆಮೇಲೆ ಹೀಗೆ ಆಮೇಲೆ ಹೀಗೆ ಆಮೇಲೆ ಮಗಳು ವರ್ಕ್ ಫ್ರಮ್ ಹೋಮ್. ಇಲ್ಲಿ ಏನು ಶಬ್ದ ಮಾಡಿದ್ರು ಪಕ್ಕದ ರೂಮಿಗೆ ಕೇಳಿಸುತ್ತೆ, ಜೋರಾಗಿ ಹೊಡೆಯೋಂಗಿಲ್ಲ. ಈಗ ಹೀಗೆ ಜೋರಾಗಿ ಹೊಡಿಬೇಕು, ಕೈಗಳು ಕೆಂಪಾಗಬೇಕು. ನಾನು ಡೆಮೋ ಮಾಡುವಾಗ ಕೈಗಳು ಗುರಿ ಆಗ್ತಾ ಇದೆ ಅಂತ ಹೇಳಬೇಕು. ಹಾಗೆ ಚೆನ್ನಾಗಿ ಹಿಂಗೆ ಹೊಡೆದು ಆಮೇಲೆ ಚಪಾತಿ ತೊಟ್ಟೋದು ಇವೆಲ್ಲ ಇಷ್ಟು ಸೇರುತ್ತೆ. ಇದು ಅಕ್ಯುಪ್ರೆಷರ್, ಇದು ಇಂಪಾರ್ಟೆಂಟ್. ಸೊ ನಾವು ಚಪ್ಪಲಿ ಇಲ್ಲದೆ ನಡೆದರೆ ಹೇಗೆ ಆಕ್ಯುಪ್ರೆಷರ್ ಆಗುತ್ತೋ ಹಾಗೆ ಕೈಗಳಲ್ಲಿ ಆಕ್ಯುಪ್ರೆಷರ್. ನಮ್ಮ ಬ್ರೈನ್ ಸೆಂಟರ್ಸ್ ಎಲ್ಲ ಕೈಗಳಲ್ಲಿ, ಪಾದದಲ್ಲಿ ಇದೆ.
ಅದಕ್ಕೆ ಈ ಆಕ್ಯುಪ್ರೆಷರ್ ಮಾಡೋರು ಈ ಕೈಗಳ ಬೆರಳುಗಳನ್ನ ಪ್ರೆಷರ್ ಮಾಡಿ ಕಾಯಿಲೆಗಳು ವಾಸಿ ಮಾಡ್ತಾರೆ ಅಲ್ಲಲ್ಲಿ. ಅದರ ಸೆಂಟರ್ಸ್ ಇಲ್ಲಿದೆ, ಅದೇ ಥರ ಪಾದದಲ್ಲಿದೆ. ಅದಕ್ಕೆ ನಮ್ಮ ಹಳ್ಳಿಯವರು ಚಪ್ಪಲಿ ಇಲ್ಲದೆ ನಡೀತಾ ಇದ್ರು ಹಿಂದಿನ ಕಾಲದವರು. ಶ್ರೀರಾಮಚಂದ್ರ 14 ವರ್ಷ ಕಾಡು ವನವಾಸ ಮಾಡಿದಾಗ ಚಪ್ಪಲಿ ಇಲ್ಲದೇ ನಡೆದಿದ್ದಾರೆ. ರಾಜರೇ ನಡೆದ ಮೇಲೆ ನಮ್ಮದೇನು, ನೀವು ನಡೀರಿ ನೋಡ್ರಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು. ಹಾಗೆ ಇದು ಆಕ್ಯುಪ್ರೆಷರ್. ಮತ್ತು ನಮ್ಮಲ್ಲಿ ಈ ಷಟ್ ಕ್ರಿಯೆಗಳು ಅಂತ ಅಲ್ಲ, ಷೋಡಶ ಸಂಸ್ಕಾರ ಅಂತ ಮಾಡ್ತಾರೆ. ಅಂದರೆ ಈ ಕಿವಿ ಒಲಿಯೋದು ಕೂಡ ಒಂದು ತೂತು ಮಾಡಿದ್ದಾರೆ ನೋಡಿ. ನನಗಿದೆ ತೂತು, ನಿಮಗೆ ಎಲ್ಲ ಇರಬೇಕು ಅಂದ್ಕೊತೀನಿ. ನನಗೆ ಚಿಕ್ಕ ವಯಸ್ಸಿನಲ್ಲಿ ವಾಲೆಗಳು ಇರ್ತಾಯಿದ್ರು. ಇದು ಯಾಕೆ ಅಂತಂದರೆ ಇದು ಆಕ್ಯುಪಂಕ್ಚರ್, ತೂತು ಮಾಡ್ತಾರೆ. ಇಲ್ಲಿ ಯಾವುದೋ ಒಂದು ಸೆಂಟರ್ಸು ಬ್ರೈನ್ಗೆ ಕನೆಕ್ಷನ್ ಇರುತ್ತೆ, ಎಸ್ಪೆಷಲಿ ಕಿವಿ. ಅದಕ್ಕೋಸ್ಕರ ನಿಮಗೆ ಜ್ಞಾಪಕ ಇರಬೇಕು, ನಮ್ಮಲ್ಲಿ ನಾವು ಸ್ಕೂಲಿಗೆ ಲೇಟ್ ಹೋದರೆ ಆನ್ಸರ್ ಮಾಡದೇ ಇದ್ದರೆ ನಮಗೆ ಮೇಷ್ಟ್ರು ಕಿವಿ ಹಿಂಗಿಟ್ಕೊಂಡು ಹಿಂಗೆ ಹಿಂಡ್ತಾ ಇದ್ದರು, ಇಮಿಡಿಯೇಟಾಗಿ ನೆನಪು ಬರ್ತಾಯಿತ್ತು. ಆ ಬ್ರೈನ್ ಮೆಮರಿ ಸೆಂಟರ್ಗೂ ಈ ಕಿವಿಗೂ ಕನೆಕ್ಷನ್ ಇದೆ ಹಾಗೆ. ಸೊ ಇಷ್ಟು ಮಾಡಾದ್ಮೇಲೆ ಈಗ ನಾವು ಸೂರ್ಯ ನಮಸ್ಕಾರಕ್ಕೆ ಹೋಗ್ಬೋದು. ಸೊ ಇನ್ನೂ ಒಂದು ನಿಮಗೆ ತೋರಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಈಗ ನಮ್ಮಲ್ಲಿ 60 ವರ್ಷ ಆದಮೇಲೆ ಅರಳೋ ಮರಳೋ ನೆನಪು ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಇದಕ್ಕೊಂದು ಎಕ್ಸರ್ಸೈಸ್ ಇದೆ. ಇದನ್ನು ಫಾರಿನರ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಸೂಪರ್ ಬ್ರೈನ್ ಯೋಗ ಅಂತ. ಅವ್ರು ಕೊಟ್ಟಿದ್ದಾರೆ, ಎಕ್ಸ್ಪೆರಿಮೆಂಟ್ ಮಾಡಿ ಪ್ರೂವ್ ಮಾಡಿದ್ದಾರೆ ಅವರು. ಅದನ್ನು ನಿಮಗೆ ಹೇಳಿದ್ರೆ ಅಯ್ಯೋ ಇದೇನಾ ಅಂತೀರ. ಯಾವ ಎಕ್ಸರ್ಸೈಸ್ ಇದು ಯಾರಿಗಾದ್ರೂ ಗೊತ್ತಾ? ಮೆಮರಿ ಪವರ್ ಇನ್ಕ್ರೀಸ್ ಆಗೋದಕ್ಕೆ, ಜ್ಞಾಪಶಕ್ತಿ ಜಾಸ್ತಿ ಆಗೋದಕ್ಕೆ, ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗೋದಕ್ಕೆ. ಇದು 60 ವರ್ಷ ಆದಮೇಲೆ ಎಲ್ಲರೂ ಮಾಡಿದ್ರೆ ಒಳ್ಳೆಯದು. ಚಿಕ್ಕ ವಯಸ್ಸು ನಾನು ಸ್ಕೂಲ್ಗಳಿಗೆ ಹೋದರೆ ಇದನ್ನು ಹೇಳ್ಕೊಡ್ತೀನಿ, ಅವ್ರಿಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಮೊಮ್ಮಕ್ಕಳಿಗೂ ಅವ್ರಿಗೂ ಇವ್ರಿಗೂ ಹೇಳ್ಕೊಡಿ, ಎಲ್ಲರೂ ಮಾಡ್ಬೋದು, ಕಷ್ಟ ಇಲ್ಲ ಇದು. ನಾನು ಇವಾಗ ಡೆಮೋ ಮಾಡ್ತೀನಿ. ಯಾವುದು ಅಂತ ಗೊತ್ತಾ ನಿಮಗೆ ಯಾರಿಗಾದರೂ? ಓಕೆ, ನಾನು ತೋರಿಸ್ತೀನಿ. ಗೊತ್ತಾಗುತ್ತೆ ಸರ್, ಹಾಂ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ಸರ್, ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನು ಹೀಗೆ ಇಟ್ಕೋಬೇಕು. ಕಿವಿ ತೋರಿಸ್ತೀನಿ, ಫಸ್ಟ್ ಪೂರ್ತಿ ನೋಡ್ಕೊಂಬಿಡಿ. ಓಂ ಗಣಪತಿ ನಮಃ, ಓಂ ಗಣಪತಿ ನಮಃ, ಓಂ ಗಣಪತಿ ಓಂ ಬಸ್ಕಿ ಹೊಡಿಯೋದು ಅಂತೀವಿ. ಹಾಂ, ಬಸ್ಕಿ ಕರೆಕ್ಟ್, ಬಸ್ಕಿ. ಆದರೆ ಬಸ್ಕಿ ತಾನೇ ಇದು. ಕಿವಿ ಇಟ್ಕೊಂಡು ಬಸ್ಕಿ. ಹೌದು, ಯಾವಾಗ ಮಾಡ್ತೀವಿ ಇದನ್ನು? ಯಾರಿಗಾದ್ರೂ ಐಡಿಯಾ ಇದೆಯಾ? ಗಣೇಶನ ಹಬ್ಬಕ್ಕೆ, ಎಕ್ಸಾಕ್ಟ್ಲಿ, ಗಣೇಶ ಚತುರ್ಥಿಯಲ್ಲಿ. ಕರೆಕ್ಟ್. ಯಾಕೆ ಲಕ್ಷ್ಮೀ ಪೂಜೆಯಲ್ಲಿ ಮಾಡಲ್ಲ ಇದನ್ನು? ಗಣಪತಿ, ವಿದ್ಯಾ ಗಣಪತಿ, ಬುದ್ಧಿ, ನೆನಪು, ಮೆಮರಿ ಪವರು, ಗ್ರಾಸ್ಪಿಂಗ್ ಪವರು, ಇಂಟೆಲಿಜೆನ್ಸ್ ಇದು ಆ್ಯಕ್ಟಿವೇಟ್ ಮಾಡೋದು. ಹೇಗಿದೆ ನೋಡ್ರಿ, ನಮ್ಮ ಋಷಿ ಮುನಿಗಳು ಏನು ಹೇಳ್ತಾರೋ ಅದರಲ್ಲಿ ಏನೋ ಒಂದು ಕೊಟ್ಟಿರುತ್ತೆ. ಅದಕ್ಕೋಸ್ಕರ ಇದನ್ನು. ಆದರೆ ಇಲ್ಲಿ ವಯಸ್ಸಾದವ್ರು ಇದು ಮಾಡೋಕ್ಕಾಗಲ್ಲ. ಯಾಕೆ? ದಪ್ಪ ಇರ್ಬೋದು, ಮಂಡಿಗಳು ನೋವಿರ್ಬೋದು, ಕೆಳಗಡೆ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಅವ್ರೇನು ಮಾಡ್ಬೋದು? ಸಿಂಪಲ್ ತೋರಿಸ್ತೀನಿ ನೋಡ್ರಿ. ಸ್ಟೂಲ್ ಇದೆ ಅಂತ ಅಂದ್ಕೊಳ್ರಿ, ಹೀಗೆ ಸ್ಟೂಲ್ ಮೇಲೆ ಕೂತ್ಕೊಳ್ರಿ, ಎಳ್ಳ ಸೊ ಸ್ಟೂಲ್ ಮೇಲೆ ಕೂತ್ಕೊಂಡು ಮಾಡ್ಬೋದು. ಹಾಂ,
ಇಲ್ಲಿ ಇಂಪಾರ್ಟೆಂಟ್ ನೀವು ಗಮನಿಸ್ಬೇಕಾಗಿರೋದು ಏನು ಅಂದರೆ, ಇಲ್ಲಿ ಕಿವಿನ ಕೈ ಕ್ರಾಸ್ ಮಾಡಬೇಕು. ಯಾಕೆ ಕ್ರಾಸ್ ಮಾಡಬೇಕು ಗೊತ್ತಾ? ನನಗೇನಾದರೂ ಆಗೋದು ಯಾರಿಗೂ ಬೇಡ, ಯಾರೋ ಒಂದು ಪೇಷಂಟ್ಗೆ ರೈಟ್ ಹ್ಯಾಂಡ್ ಪ್ಯಾರಾಲಿಸಿಸ್ ಇದು ಸ್ವಾಧೀನ ಇಲ್ಲ ಅಂತಂದರೆ ಈ ರೈಟ್ ಹ್ಯಾಂಡ್ ಸೆಂಟರು ಲೆಫ್ಟ್ನಲ್ಲಿರುತ್ತೆ. ಅದಕ್ಕೋಸ್ಕರ ನಮ್ಮ ಹಿರಿಯರು ಈ ಕ್ರಾಸ್ ಮಾಡಿದ್ರು. ಮಾಡಾದ್ಮೇಲೆ ಈ ಕಿವಿ ಲೋಬ್ಸ್ ಇರುತ್ತೆ ನೋಡ್ರಿ, ಅದನ್ನು ಹೀಗಿಟ್ಕೊಂಡು ಪ್ರೆಸ್ ಮಾಡಬೇಕು, ಆಕ್ಯುಪ್ರೆಷರ್. ಆಮೇಲೆ ಕೆಳಗೆ ಎಳಿಬೇಕು, ಹಿಂಗೆ ಕೆಳಗೆ ಎಳಿಬೇಕು, ಇದನ್ನು ಆದಷ್ಟು ಎಳಿಬೇಕು, ಎಳೆದು ಬಸ್ಕಿ ಹೊಡಿಬೇಕು ಹೀಗೆ. ಸೊ ಇಲ್ಲಿ ಬಸ್ಕಿ ಹೊಡೆಯೋದು ಅಂದರೆ ಈ ಕಾಫ್ ಮಸಲ್ಸ್ನ ಸೆಕೆಂಡ್ ಹಾರ್ಟ್ ಅಂತಾರೆ. ನಾವು ಬಸ್ಕಿ ಹೊಡೆದ್ರೆ ಕೆಳಗಡೆ ನಮ್ಮ ಹಾರ್ಟಿಂದ ರಕ್ತ ಕೆಳಕ್ಕೆ ಹೋಗ್ಬಿಡುತ್ತೆ. ಕೆಳಕ್ಕೆ ಹೋಗಿರೋ ರಕ್ತ ಮೇಲಕ್ಕೆ ಬರಬೇಕು. ಏನು ಮಾಡ್ತೀರಾ? ಅದಕ್ಕೆ ಕಾಫ್ ಮಸಲ್ಸ್ನ ಸೆಕೆಂಡ್ ಹಾರ್ಟ್. ನೀವು ನೋಡಿದ್ದೀರಾ, ನಡೆಯುವಾಗ ನಿಮ್ಮ ಕಾಫ್ ಮಸಲ್ಸ್ ಟೈಟ್ ಆಗುತ್ತೆ. ಹೇಗೆ ನಿಮ್ಮ ಹಾರ್ಟು ಹೀಗೀಗೆ ಮಾಡುತ್ತೋ ನಿಮ್ಮ ಕಾಫ್ ಮಸಲ್ಸು ಹೀಗೀಗೆ ಮಾಡುತ್ತೆ ನೀವು ನಡೆಯುವಾಗ. ಅದಕ್ಕೆ ವಾಕಿಂಗ್ ಈಸ್ ದಿ ಬೆಸ್ಟ್ ಎಕ್ಸರ್ಸೈಸ್ ಅಂತ. ಅದಕ್ಕೋಸ್ಕರ ಈ ಎಕ್ಸರ್ಸೈಸ್ನ ನೀವು ಯೂಟ್ಯೂಬ್ನಲ್ಲಿ ಹೋಗ್ಬಿಟ್ಟು ಸೂಪರ್ ಬ್ರೈನ್ ಯೋಗ ಅಂತ ನೋಡ್ರಿ, ಗೊತ್ತಾಗುತ್ತೆ. ಅದರಿಂದ ಇದು ತುಂಬ ಒಳ್ಳೆಯದು. ಇದನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ಸೊ ಅಲ್ಲಿಗೆ ಇನ್ನೊಂದು ಎಕ್ಸರ್ಸೈಸ್ ತೋರಿಸಿ ನಾನು ನಿಲ್ಲಿಸ್ಬಿಡ್ತೀನಿ. ಪಾಪ ನೀವೆಲ್ಲ ಟಿಫನ್ಗೆ ಹೋಗಬೇಕು. ಅದಕ್ಕೋಸ್ಕರ ಇದು ಶ್ರೀಧರ್ ಅವರು, ಸುಧಾಕರ್ ಅವರು ಮಾಡಿದ್ರು. ಇದಕ್ಕೆ ಸುದರ್ಶನ ಕ್ರಿಯೆ ಅಂತಾರೆ. ಕೈ ಮೇಲಕ್ಕೆತ್ತಿ ಕೆಳಕ್ಕೆ ಬಿಡೋದು, ಅಥವಾ ಇದಕ್ಕೆ ಅದು ಅವರು ಓಂಕಾರ ಜೊತೆಲಿ ಮಾಡ್ತಾರೆ. ನಾನು ಇದನ್ನು ಸುದರ್ಶನ ಕ್ರಿಯೆ ಅಂತ ಕರೆಯಲ್ಲ. ಇದಕ್ಕೆ ಕಾರ್ಡಿಯೋ ಪಲ್ಮನರಿ ಎಕ್ಸರ್ಸೈಸ್. ಆದರೆ ಜನರಲ್ ಪಬ್ಲಿಕ್ಗೆ ನಾವು ಹೇಳಬೇಕಾದ್ರೆ ಹಾರ್ಟ್ ಆ್ಯಂಡ್ ಲಂಗ್ ಎಕ್ಸರ್ಸೈಸ್ ಅಂತೀವಿ. ಚೀಫ್ ಮಿನಿಸ್ಟ್ರುಗಳು ಏರೋಪ್ಲೇನಲ್ಲಿ ಜರ್ನಿ ಮಾಡಬೇಕಾದ್ರೆ 2 ಇಂಜಿನ್ ಇರ್ತಾಯಿತ್ತು. ಒಂದು ಸ್ವಿಚ್ ಆಫ್ ಆದರೆ ಇನ್ನೊಂದು ಆನ್ ಮಾಡ್ಕೊಂಡು ಹೋಗೋಕ್ಕೆ. ನಮ್ಮ ಕಾರೋ ಬಸ್ ಆದರೆ ನಿಲ್ಲಿಸ್ಬಿಟ್ಟು ರಿಪೇರಿ ಮಾಡ್ಕೊಂಡು ಬರ್ತೀವಿ. ಏರೋಪ್ಲೇನ್ ಮೇಲ್ಗಡೆ ಎಲ್ಲಿ ನಿಲ್ಲಿಸ್ತೀರಾ ಹೋದಂಗೆ. ಹಾಗೆ ನಮಗೆ ದೇವರು ಈ ಶರೀರದಲ್ಲಿ ಇಂಪಾರ್ಟೆಂಟಾಗಿ 2 ಇಂಜಿನ್ ಕೊಟ್ಟಿದ್ದಾರೆ. ಒಂದು ಹಾರ್ಟು ಎಡಗಡೆ ಇದೆ, ಇನ್ನೊಂದು ಅವೆರಡನ್ನು ಪ್ರೊಟೆಕ್ಟ್ ಮಾಡಿ ಲಂಗ್ಸ್ ಇದೆ. ಈ ಲಂಗ್ಸ್ ಇವೆರಡೂ ಇಂಪಾರ್ಟೆಂಟ್. ಅದಕ್ಕೆ ನಮಗೆ ಪ್ರಾಣಾಯಾಮ ತುಂಬ ಮುಖ್ಯ ಅಂತ ಹೇಳೋದು. ಸೊ ಇದನ್ನು ನೀವು ಮಾಡಬೇಕಾದ್ರೆ ನಿಂತ್ಕೊಂಡಲ್ಲ, ಕೂತ್ಕೊಂಡು. ಆದರೆ ಪದ್ಮಾಸನ ಹಾಕ್ಕೊಳ್ಳಿ, ತುಂಬ ಒಳ್ಳೆಯದು. ಸೊ ಇದು ಒಂದು ಡೆಮೋ ಮಾಡ್ತೀನಿ, ನೋಡ್ಕೊಳ್ಳಿ. ಆದರೆ ಪದ್ಮಾಸನ ಇಲ್ಲದಿದ್ರೆ ಏನು ತೊಂದರೆ ಇಲ್ಲ. ನೀವು ಸ್ಟೂಲ್ ಮೇಲೆ ಬೇಕಾದ್ರೂ ಕೂತ್ಕೋಬೋದು. ಬಟ್ ಸ್ಟೂಲ್ ಮೇಲೆ ಚೇರ್ ಮೇಲೆ ಕೂತ್ಕೋಬೇಕಾದ್ರೆ ಹ್ಯಾಂಡ್ಲ್ ಇರಬಾರ್ದು. ಹ್ಯಾಂಡ್ಲ್ ಇದ್ದರೆ ನಿಮ್ಮ ಎಲ್ಬೋಸ್ ಡ್ಯಾಮೇಜ್ ಆಗುತ್ತೆ. ಏನಂದ್ರಿ? ಯಾರು ಕೇಳ್ತಾ ಇದ್ದಾರೆ? ಕೇಳಿ ಸುಧಾರ್. ಯಾರೋ ಏನೋ ಪ್ರಶ್ನೆ ಕೇಳಿದ್ರಿ. ಓಕೆ, ಹಾಂ, ಡೆಮೋ ಮಾಡ್ತೀನಿ, ಒಂದ್ಸರಿ ನೋಡ್ಕೊಳ್ಳಿ. ಇಲ್ಲಿ ಫಸ್ಟ್ ಅಂತಾನೆ ನಾವು ಕೂತ್ಕೊಳ್ಳುವಾಗ, ಯಾಕೆಂದರೆ ಇದು ನಾನು ಪೂರ್ತಿ ಸ್ಕ್ರೀನ್ ಸಿಗ್ತಾ ಇಲ್ಲ, ಇಲ್ಲಿ ನನಗೆ ಕಾಣಿಸ್ತಾ ಇಲ್ಲ, ನಿಮಗೆ ಕಾಣಿಸ್ತಾ ಇದೆ. ಓಕೆ, ಇಟ್ಸ್ ವೆಲ್ ಆ್ಯಂಡ್ ಗುಡ್. ಹಿಂಗೆ ಕೂತ್ಕೊಳ್ಳುವಾಗ ಆದರೆ ಪದ್ಮಾಸನ, ವೆರಿ ಗುಡ್. ಎಷ್ಟಾದರೆ ಅಷ್ಟು ಕೂತ್ಕೊಂಡು ಕೈಗಳನ್ನ ಮೇಲಕ್ಕೆ ಇಷ್ಟು. ಸೊ ನಾನು ಮಾಡಿದ್ದಿಷ್ಟೇ. ನನಗೆ ಉಸಿರಾಟ ಜೋರಾಗಿದೆ, ಮಾತಾಡೋದಕ್ಕೂ ಕಷ್ಟ ಆಗುತ್ತೆ. ನಾನು ಕರೆಕ್ಟಾಗಿ 1 ನಿಮಿಷ 2 ನಿಮಿಷ ಮಾಡಿಬಿಟ್ರೆ ಇಮಿಡಿಯೇಟಾಗಿ ಮಾತಾಡೋಕ್ಕೂ ಆಗಲ್ಲ. ಇಲ್ಲಿ ಇಂಪಾರ್ಟೆಂಟು ಉಸಿರಾಡ್ಕೊಂಡು ಕೈಗಳನ್ನ ಮೇಲಕ್ಕೆ ಎತ್ತಬೇಕು. ಈ ಎತ್ತುವಾಗ ನಿಮ್ಮ ಕೈಗಳು ಹೇಗಿರಬೇಕು ಅಂತಂದರೆ ಹೀಗಿರಬೇಕು, ಹೀಗೆ ಕೈಗಳು ಕುಲ್ಲ. ವಾಪಸ್ ಬರುವಾಗ ಹೀಗೆ, ವಾಪಸ್ ಬರುವಾಗ ಹಿಂಗೆ ಬರಬೇಕು, ಮೇಲಕ್ಕೆ ಎತ್ತುವಾಗ ಹಿಂಗೆ ಹೋಗಬೇಕು. ಈಗ ಒಂದು ಇಟ್ಕೊಂಡ್ರೆ ಸಾಕು. ಯಾಕೆ ಅಂತಂದರೆ ಈ ಕೈಗಳು ನಾವು ತೆಗೆದಾಗ ಹಿಂಗೆ ಹೋಗ್ಬೇಕು ಆಕಾಶಕ್ಕೆ.
ಅಲ್ಲಿ ಓಝೋನ್ಸ್ ಇರುತ್ತೆ ಸ್ಕೈನಲ್ಲಿ. ಅಲ್ಲಿ ಆ ಓಝೋನ್ಸು ನಮ್ಮ ಕೈನಲ್ಲಿ ಎಂಟರ್ ಆಗಲಿ ಅಂತ ಇದಕ್ಕೆ ಹಾರ್ಟ್ ಆ್ಯಂಡ್ ಲಂಗ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಇದು ತುಂಬ ಒಳ್ಳೆಯದು. ಓಕೆ, ಸೊ ಈಗ ನೀವು ಒಂದು ಎಕ್ಸರ್ಸೈಸ್ ನೀವು ಮಾಡ್ತೀರಾ? ಯಾವುದು ಬೇಡ, ಟೈಮ್ ಆಯಿತು ಪಾಪ, ನೀವು ಟಿಫನ್ ಮಾಡಬೇಕು, 11 ಗಂಟೆ ಆಯಿತು. ಅದಕ್ಕೋಸ್ಕರ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ, ಯಾರಿಗಾದ್ರು. ನೀವು ವಿಡಿಯೋಗೆ ಬರ್ಬೋದು ಬೇಕಾದರೆ. ಸೊ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಇವಾಗ ನಾನು ಡೆಮೋ ಮಾಡಿದ್ರಲ್ಲಿ ನೀವು ಈಗ ಕತ್ ಎಕ್ಸರ್ಸೈಸ್, ಇದು ಹೆಡ್ ಎಕ್ಸರ್ಸೈಸು ತಲೆದು ತೋರ್ಸಿದ್ರಿ, ಅದು ಪೇಸ್ ಹೆಂಗಿರ್ಬೇಕು? ಜೋರಾಗಿ ಮಾಡ್ಬೇಕಾ ಅಥವಾ ಸಾಫ್ಟ್ ಆಗಿ ಮಾಡ್ಬೇಕಾ? ಯಾವುದನ್ನ? ಪೇಸ್ ಇದು ತಲೆದು ಮಾಡಿದ್ರಲ್ಲ, ಹಿಂಗೆ ಮೇಲೆ ಎತ್ತೋದು, ಕೆಳಗೆ ಹೌದು, ನೆಕ್ ಹೋಗೋದು. ಓಕೆ, ನೆಕ್ ಎಕ್ಸರ್ಸೈಸು ಅದು ಸ್ಲೋ ಆಗಿ ಮಾಡ್ಬೇಕಾ ಅಥವಾ ಜೋರಾಗಿ ಮಾಡ್ಬೇಕಾ? ಇಲ್ಲ, ನಿಧಾನವಾಗಿ ಮಾಡಿ. ನಮಗೆ ವಯಸ್ಸುಗಳ ನಿಧಾನವಾಗಿ ಮಾಡಬೇಕು. ಜೋರಾಗಿ ಮಾಡಲೂಬಾರ್ದು. ಎಕ್ಸರ್ಸೈಸ್ನ ನಿಧಾನವಾಗಿ ಮಾಡಬೇಕಷ್ಟೇ. ಹೀಗೆ ಮಾಡಬಾರ್ದಾ? ಓಕೆ, ಜೋರಾಗಿ ಅಂದರೆ ನಮಗೆ ಸ್ವಲ್ಪ ಜೋರಾಗುತ್ತೆ, ಅಷ್ಟು ಬಿಟ್ಟರೆ ತೊಂದರೆ ಇಲ್ಲ. ನಮ್ಮ ಕೆಪಾಸಿಟಿ ಮಿಕ್ಕಿರೋದೆಲ್ಲ ನೀವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಸುಧಾಕರ್ ಅವರೇ. ಕಂಟಿನ್ಯೂ ಮಾಡಿ. ನೀವು 1-2-3 ಎಕ್ಸ್ಟ್ರಾ ಸೇರಿಸಿದ್ದೀನಿ. ಇದು ಹಾರ್ಟಿಗೆ ತುಂಬ ಒಳ್ಳೆಯದು. ನೀವು ಒಳ್ಳೆದಿದ್ದೀರಾ, ಚೆನ್ನಾಗಿ ಕೊಟ್ರಿ ಟಿಪ್ಸ್. ಕೆಲವು ನಾನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಒಳ್ಳೆ ಟಿಪ್ ಸಜೆಷನ್ಸ್ ಕೊಟ್ರಿ. ಅದು ನೋಡಿಕೊಂಡು ಸ್ವಲ್ಪ ರೆಕ್ಟಿಫೈ ಮಾಡಿಕೊಂಡ್ರೆ, ಬಿಕಾಸ್ ನೀವು ತುಂಬ ವರ್ಷದಿಂದ ಮಾಡ್ತಾ ಇರೋದ್ರಿಂದ ನೋ ಪ್ರಾಬ್ಲಮ್, ಮಾಡ್ತಾ ಹೋಗಿ. ಸೊ ಅಶ್ವತ್ಥನಾರಾಯಣ ಅವರೇ, ಏನಾದರೂ ಪ್ರಶ್ನೆ ಏನಾದರೂ ಇದ್ದರೆ ಕೇಳಿ. ಇವಾಗಲೇ ಲೇಟ್ ಆಗಿದೆ ಪಾಪ. ಏನಿಲ್ಲ, ಸ್ವಲ್ಪ ಎಲ್ಲ ನೋಡ್ಕೊಂಡಿದ್ದೀನಿ. ನೋಡೋಣ. ಹಾಗೆ ನಾನು ಕೆಲವು ಎಕ್ಸರ್ಸೈಸ್ಗಳು ಮಾಡ್ತಾ ಇದ್ದೀನಿ, ಅದರಲ್ಲಿ ಕೆಲವನ್ನ ಅಳವಡಿಸ್ಕೊಂಡು ಇದು ಮಾಡ್ತೀನಿ. ಓಕೆ, ಮಾಡಿ.